ಹಾಯ್ ಫ್ರೆಂಡ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಹನುಮಂತು, ನಿಮ್ಮ PC ಟೆಕ್ನಿಷಿಯನ್. ಡಿಯರ್ ಫ್ರೆಂಡ್, ಇವತ್ತಿನ ಈ ವಿಡಿಯೋದಲ್ಲಿ ಹೌ ಟು ಶೇರ್ ಯುವರ್ ಫೈಲ್ ಆರ್ ಯುವರ್ ಫೋಲ್ಡರ್ಸ್ ಆನ್ ವೈಫೈ ಆರ್ ಲ್ಯಾನ್ ನೆಟ್ವರ್ಕ್ಸ್. ಎಸ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಫೋಲ್ಡರ್ ಅನ್ನ ನೆಟ್ವರ್ಕಿಗೆ, ಅದರಲ್ಲೂ ಲ್ಯಾನ್ ಅಥವಾ ವೈಫೈಗೆ ಯಾವ ರೀತಿ ಶೇರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್, ಇದುವರೆಗೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ. ಯಾಕಂದ್ರೆ ಡೈಲಿ ನಿಮಗೋಸ್ಕರ ಒಂದು ಟೆಕ್ನಿಕಲ್ ವಿಡಿಯೋಸ್ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು, ನಿಮ್ಮ ಫೋಲ್ಡರ್ ಅನ್ನ ಲ್ಯಾನ್ ನೆಟ್ವರ್ಕ್ ಅಥವಾ ವೈಫೈ ನೆಟ್ವರ್ಕ್ ಗೆ ಶೇರ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲಿಗೆ ವಿಂಡೋಸ್ ಸರ್ಚ್ ಬಾರಿಗೆ ಹೋಗಬೇಕಾಗುತ್ತೆ. ವಿಂಡೋಸ್ ಸರ್ಚ್ ಬಾರ್ ಅಲ್ಲಿ ಕಂಟ್ರೋಲ್ ಪ್ಯಾನಲ್ ಅಂತ ಟೈಪ್ ಮಾಡಿ. ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕೆಳಗಡೆ ಕಂಟ್ರೋಲ್ ಪ್ಯಾನಲ್ ಬರುತ್ತೆ, ಅದನ್ನ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ನೆಟ್ವರ್ಕ್ ಅಂಡ್ ಶೇರಿಂಗ್ ಸೆಂಟರ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್, ಅದನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಇಲ್ಲಿ ಚೇಂಜ್ ಅಡ್ವಾನ್ಸ್ ಶೇರಿಂಗ್ ಸೆಟ್ಟಿಂಗ್ಸ್ ಅಂತ ಒಂದು ಲೆಫ್ಟ್ ಸೈಡ್ ಅಲ್ಲಿ ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೆಟ್ವರ್ಕ್ ಡಿಸ್ಕವರಿ ಅಲ್ಲ, ಟರ್ನ್ ಆನ್ ನೆಟ್ವರ್ಕ್ ಡಿಸ್ಕವರಿ ಮೇಲೆ ಸೆಲೆಕ್ಟ್ ಆಗಿರಬೇಕು. ಟರ್ನ್ ಆಫ್ ಮೇಲೆ ನೆಟ್ವರ್ಕ್ ಡಿಸ್ಕವರಿ ಮೇಲೆ ಸೆಲೆಕ್ಟ್ ಆಗಿದ್ರೆ ಫೋಲ್ಡರ್ಸ್ ಶೇರ್ ಆಗಲ್ಲ ಫ್ರೆಂಡ್ಸ್. ಹಾಗೆ ಇಲ್ಲಿ ಫೈಲ್ ಅಂಡ್ ಪ್ರಿಂಟಿಂಗ್ ಶೇರಿಂಗ್ ಅಂತ ಇದೆ, ಇಲ್ಲಿ ಟರ್ನ್ ಆನ್ ಫೈಲ್ ಅಂಡ್ ಪ್ರಿಂಟಿಂಗ್ ಶೇರ್ ಅನ್ನು ನೀವು ಆನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಗೆಸ್ಟ್ ಆರ್ ಪಬ್ಲಿಕ್ ಅಂತ ಇದೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ. ಅದು ಕೂಡ ಟರ್ನ್ ಆನ್ ಇರ್ಬೇಕು ಫ್ರೆಂಡ್ಸ್, ಆ ರೀತಿ ನೋಡ್ಕೊಳ್ಳಿ. ಹಾಗೆ ಇಲ್ಲಿ ಆಲ್ ನೆಟ್ವರ್ಕ್ಸ್ ಅಂತ ಇದೆಲ್ಲ, ಅದನ್ನ ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ. ಇಲ್ಲಿ ಟರ್ನ್ ಆನ್ ಶೇರಿಂಗ್ ಎನಿ ಒನ್ ವಿತ್ ನೆಟ್ವರ್ಕ್ ಆಕ್ಸೆಸ್ ರೆಡಿ ಅಂತ ಇದೆಲ್ಲ, ಅದನ್ನು ಟರ್ನ್ ಆನ್ ಮಾಡ್ಕೊಳ್ಳಿ. ಇಲ್ಲಿ ಪಾಸ್ವರ್ಡ್ ಪ್ರೊಟೆಕ್ಟಿಂಗ್ ಶೇರಿಂಗ್ ಅಂತ ಇದೆಲ್ಲ ಫ್ರೆಂಡ್ಸ್, ಇದನ್ನ ಟರ್ನ್ ಆನ್ ಇರೋದು. ಟರ್ನ್ ಆಫ್ ಪ್ರೊಟೆಕ್ಟಿಂಗ್ ಶೇರಿಂಗ್ ಮಾಡ್ಕೊಳ್ಳಿ, ಯಾಕಂದ್ರೆ ನೀವು ಅಲ್ಲಿ ಪಾಸ್ವರ್ಡ್ ಅನ್ನ ನೀವು ಅಲ್ಲಿ ಆ ಫೋಲ್ಡರ್ ಗೆ ನೀವು ಹಾಕಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಟರ್ನ್ ಆಫ್ ಮಾಡ್ಕೊಳ್ಳಿ. ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿ, ಎಲ್ಲ ವಿಂಡೋಸ್ ಅನ್ನ ಕ್ಲೋಸ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಮತ್ತೆ ವಿಂಡೋಸ್ ಸರ್ಚ್ ಬಾರಿಗೆ ಬನ್ನಿ. ವಿಂಡೋಸ್ ಸರ್ಚ್ ಬಾರ್ ಅಲ್ಲಿ ಸರ್ವಿಸಸ್ ಅಂತ ಟೈಪ್ ಮಾಡಿ. ಸೊ ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕೆಳಗಡೆ ಸರ್ವಿಸಸ್ ಆಪ್ ಸಿಗುತ್ತೆ, ಅದನ್ನ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ SSDP ಡಿಸ್ಕವರಿ ಅಂತ ಫೈಂಡ್ ಔಟ್ ಮಾಡಿ. SSDP ಡಿಸ್ಕವರಿ ಅಂತ ಫೈಂಡ್ ಔಟ್ ಇಲ್ಲಿ ಕಾಣ್ತಿದೆ ಅಲ್ಲ ಫ್ರೆಂಡ್ಸ್, ಅದರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ಪ್ರಾಪರ್ಟೀಸ್ ಗೆ ಬನ್ನಿ. ಅದರಲ್ಲಿ ಸ್ಟಾರ್ಟ್ಅಪ್ ಟೈಪ್ ಅಂತ ಇದೆ ಫ್ರೆಂಡ್ಸ್, ಇದು ಮ್ಯಾನ್ಯುವಲ್ ಇರೋದನ್ನ ಆಟೋಮೆಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಪ್ಲೈ ಮೇಲೆ ಪ್ರೆಸ್ ಮಾಡಿ, ಹಾಗೆ ಓಕೆ ಕೊಡಿ. ನೆಕ್ಸ್ಟ್ UPnP ಅಂತ ನಿಮ್ಮ ಕೀಬೋರ್ಡ್ ಅಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗುತ್ತೆ. UPnP ಡಿವೈಸ್ ಹಾಸ್ಟ್ ಅಂತ, ಅದ್ರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಪ್ರಾಪರ್ಟೀಸ್ ಗೆ ಬನ್ನಿ. ಸ್ಟಾರ್ಟ್ಅಪ್ ಟೈಪ್ ಅನ್ನ ಆಟೋಮೆಟಿಕ್ ಮೇಲೆ ಕ್ಲಿಕ್ ಮಾಡಿ, ಅಪ್ಲೈ ಮೇಲೆ ಪ್ರೆಸ್ ಮಾಡಿ, ಓಕೆ ಮೇಲೆ ಪ್ರೆಸ್ ಮಾಡಿ. ಹಾಗೆ ಫಂಕ್ಷನ್ ಡಿಸ್ಕವರಿ ಪ್ರೊವೈಡೆಡ್ ಹಾಸ್ಟ್ ಅಂತ ಇದೆ, ಇಲ್ಲಿ ಫಂಕ್ಷನ್ ಡಿಸ್ಕವರಿ ಪ್ರೊವೈಡೆಡ್ ಹಾಸ್ಟ್ ಅಂತ ಇದೆ ಫ್ರೆಂಡ್ಸ್, ಅದ್ರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡಿ, ಪ್ರಾಪರ್ಟೀಸ್ ಮೇಲೆ ಬನ್ನಿ. ಮ್ಯಾನ್ಯುವಲ್ ಇರೋದನ್ನ ಆಟೋಮೆಟಿಕ್ ಸೆಲೆಕ್ಟ್ ಮಾಡಿ, ಅಪ್ಲೈ ಕೊಟ್ಟು ಓಕೆ ಕೊಡಿ. ಹಾಗೆ ಫಂಕ್ಷನ್ ಡಿಸ್ಕವರಿ ರಿಸೋರ್ಸಸ್ ಪಬ್ಲಿಕೇಶನ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಪ್ರಾಪರ್ಟೀಸ್ ಮೇಲೆ ಬಂದು ಮ್ಯಾನ್ಯುವಲ್ ಇರೋದನ್ನ ಆಟೋಮೆಟಿಕ್ ಸೆಲೆಕ್ಟ್ ಮಾಡಿ, ಅಪ್ಲೈ ಮೇಲೆ ಕ್ಲಿಕ್ ಮಾಡಿ, ಓಕೆ ಮೇಲೆ ಪ್ರೆಸ್ ಮಾಡಿ. ಸೊ ಇಷ್ಟೆಲ್ಲ ಆದ್ಮೇಲೆ ಫ್ರೆಂಡ್ಸ್ ಎಲ್ಲ ಕ್ಲೋಸ್ ಮಾಡಿ. ನೀವು ಯಾವ ಒಂದು ಫೋಲ್ಡರ್ ಅನ್ನ ಶೇರ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಪ್ರಾಪರ್ಟೀಸ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಶೇರಿಂಗ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಅಡ್ವಾನ್ಸ್ಡ್ ಶೇರಿಂಗ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಶೇರ್ ಈಸ್ ಫೋಲ್ಡರ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಶೇರ್ ನೇಮ್ ಬಂದ್ಬಿಟ್ಟು ನೀವು ಇಲ್ಲಿ ಚೇಂಜಸ್ ಮಾಡ್ಕೋಬಹುದು. ನೀವು ಯಾವ ರೀತಿನಾರ ಇಲ್ಲಿ ಚೇಂಜಸ್ ಮಾಡಿ ಅದನ್ನ ಶೇರ್ ಮಾಡಬಹುದು. ಸೊ ಇಲ್ಲಿ ನ್ಯೂ ಫೋಲ್ಡರ್ ಅಂತಂದೇ ಇದೆ, ಹಾಗೆ ಇರಲಿ ಅಂತ ಬಿಟ್ಟಿದ್ದೇನೆ. ನೆಕ್ಸ್ಟ್ ಇಲ್ಲಿ ಪರ್ಮಿಷನ್ಸ್ ಅಂತ ಇದೆಲ್ಲ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಫುಲ್ ಕಂಟ್ರೋಲ್ ಚೇಂಜಸ್ ಇದು ಎಲ್ಲ ಅಲೋ ಮೇಲೆ ಕ್ಲಿಕ್ ಮಾಡಿ, ಅಪ್ಲೈ ಮೇಲೆ ಪ್ರೆಸ್ ಮಾಡಿ, ಹಾಗೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಪರ್ಮಿಷನ್ ಕೂಡ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ, ಓಕೆ ಮೇಲೆ ಪ್ರೆಸ್ ಮಾಡಿ. ಫೈನಲಿ ಇಲ್ಲಿ ಶೇರ್ ಬಟನ್ ಇಲ್ಲಿ ನಮಗೆ ಅಪಿಯರ್ ಆಗುತ್ತೆ ಫ್ರೆಂಡ್ಸ್, ಆ ಶೇರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್, ನೀವು ಇಲ್ಲಿ ಎವ್ರಿ ಒನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ರೀಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರೀಡ್ ಅಂಡ್ ರೈಟ್ ಅನ್ನ ನೀವು ಸೆಲೆಕ್ಟ್ ಮಾಡಿ. ಇಲ್ಲಿ ಶೇರ್ ಅಂತ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಫೈನಲಿ ಕನ್ವರ್ಟ್ ಆಗಿದೆಯೇನೋ ಅಂತ ಹೇಳಿದೆ ಫ್ರೆಂಡ್ಸ್, ಫೋಲ್ಡರ್ ಟು ನೆಟ್ವರ್ಕ್ ಫೋಲ್ಡರ್ ಗೆ ಈಗ ಕನ್ವರ್ಟ್ ಆಗಿದೆ. ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಶೇರ್ ಅಂತ ಇದೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ, ಎವ್ರಿ ಒನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡಿ, ಆ ಫೋಲ್ಡರ್ ಅನ್ನ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿದ್ರೆ ನೆಟ್ವರ್ಕ್ ಗೆ ಇಲ್ಲಿ ದಿಸ್ PC ಕೆಳಗಡೆ ನೆಟ್ವರ್ಕ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಆ ನಮ್ಮ ಒಂದು ಫೋಲ್ಡರ್ ಇಲ್ಲಿ ಓಪನ್ ಆಗುತ್ತೆ. ಡನ್ ಮೇಲೆ ಕ್ಲಿಕ್ ಮಾಡಿ, ಇದನ್ನ ಕ್ಲೋಸ್ ಕೊಡಿ. ದಿಸ್ ಇಸ್ ದ ಮೆಥಡ್ ಫ್ರೆಂಡ್ಸ್, ನಿಮ್ಮ ಫೈಲ್ ಫೋಲ್ಡರ್ ಅನ್ನ ನೆಟ್ವರ್ಕ್ ಗೆ ಯಾವ ರೀತಿ ಶೇರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.